ಸರ್ ನಾನು ರಾಕೇಶ್ ಅಂತ ಹೇಳ್ಬಿಟ್ಟು ಈ KSRTC ಡ್ರೈವರ್ ನಾಗಪ್ಪ ಅವ್ರ ಮಗ. ನಮ್ಮ ಅಪ್ಪ ಅವರು ತುಂಬ ದಿವಸದಿಂದ ಒಂದೂವರೆ ತಿಂಗಳಿಂದ ಡ್ಯೂಟಿ ಕೊಟ್ಟಿಲ್ಲ ಅಂತೇಳಿ ಡಿಪ್ರೆಷನ್ನಲ್ಲಿದ್ದರು. ಯಾಕೆ ಡ್ಯೂಟಿಗೆ ಹೋಗ್ತಾ ಇಲ್ಲ ಅಂತ ಕೇಳಿದ್ರೆ, ಇಲ್ಲ ಒಂದು 2-3 ಸಲ ಡ್ಯೂಟಿಗೆ ಹೋಗ್ತೀನಿ ಅಂತ ಹೋಗ್ಬಿಟ್ಟು ಮನೆಗೆ ವಾಪಸ್ ಬಂದು ನಂಗೆ ಡ್ಯೂಟಿ ಕೊಟ್ಟಿಲ್ಲ ಅಂತ ಹೇಳ್ತಿದ್ರು ಅಷ್ಟೇ. ಹಾಗಾಗಿ ಅವ್ರಿಗೆ 1.5-2 ತಿಂಗಳಿಂದ ಕೆಲಸಕ್ಕೆ ಹೋಗದೇ ಇರೋ ಕಾರಣ ಅವ್ರಿಗೆ ಸಂಬಳನೂ ಬರ್ತಾ ಇರಲಿಲ್ಲ. ಸೊ ನನ್ನ ತಂಗಿನೂ ಹ್ಯಾಂಡಿಕ್ಯಾಪ್ಟು. ನನ್ನ ತಂಗಿಗೆ ಎಲ್ಲ ಅವರೇ ಆಧಾರ. ನಮ್ಮ ತಂಗಿ ಹಂಗಿರೋದ್ರಿಂದ ನಮ್ಮಮ್ಮ ಒಂಚೂರು ಟೈಲರಿಂಗ್ ಎಲ್ಲ ಮಾಡಿಬಿಟ್ಟು ಏನೋ ಜೀವನ ಹೆಂಗೋ ನಡೀತಾ ಇತ್ತು. ಅಪ್ಪಂದು ಒಂದಿಷ್ಟೆಲ್ಲ ಸೇರಿಬಿಟ್ಟು ಜೀವನ ಹೆಂಗೋ ನಡೀತಾ ಇತ್ತು. ಈಗ ಅಪ್ಪಂಗೂ ಹಿಂಗೆ ಆಗ್ಬಿಟ್ಟಿದೆ. ಅವ್ರಿಗೆ ಸಂಬಳ ಇಲ್ಲದೆ ಕೈ ಕಟ್ತಂಗೆ ಆಗ್ಬಿಟ್ಟು ಏನು ಮಾಡಬೇಕು ಅಂತ ಗೊತ್ತಾಗದೆ ಈ ರೀತಿ ಮಾಡ್ಕೊಂಡಿದ್ದಾರೆ. ಈಗ ನಮ್ಮ ಮನೆ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ ತುಂಬ ಹದಗೆಟ್ಟು ಹೋಗ್ಬಿಟ್ಟಿದೆ. ನನ್ನ ತಂಗಿನೂ ಹ್ಯಾಂಡಿಕ್ಯಾಪ್ಟು. ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅದೇ ಏನಾದ್ರು ಒಂದು ಸರ್ಕಾರದಿಂದ ಏನಾದ್ರು ಒಂದು ನೆರವು ಮಾಡಿಕೊಟ್ರೆ ತುಂಬ ಅನುಕೂಲ ಆಗುತ್ತೆ. ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಸರ್ ನಮಗೆ. ಒಟ್ಟು ಅವ್ರು ಯಾಕೆ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ ಅನ್ನೋದು ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಒಟ್ಟು ನಾನು ಡ್ಯೂಟಿಗೆ ಹೋಗ್ತೀನಿ ಅಂತ ಹೋಗೋರು 1-2 ಸಲ ಹೋಗಿದ್ರು. ಮತ್ತೆ ವಾಪಸ್ ಬಂದಾಗ ಯಾಕೆ ಬಂದ್ರಿ ಅಂತ ಕೇಳಿದ್ರೆ ಡ್ಯೂಟಿ ಕೊಟ್ಟಿಲ್ಲ ಅಂತ ಹೇಳಿದ್ರು ಬಿಟ್ಟರೆ ಬೇರೆ ಏನೂ ನಮ್ಮ ಹತ್ರ ಚರ್ಚೆ ಮಾಡಿರಲಿಲ್ಲ ಸರ್. ಅವ್ರು ತುಂಬ ಡಿಪ್ರೆಷನ್ನಿಗೆ ಹೋಗಿದ್ರು ಸರ್. ಮನೆಯಲ್ಲಿ ನಿಮ್ಮ ಜೊತೆಗೆ ಓಡಾಟ ಹೇಗಿತ್ತು ತಂದೆಯವರು? ಈ ಒಂದೂವರೆ ತಿಂಗಳಿಂದ ಯಾಕೋ ತುಂಬ ಸೈಲೆಂಟಾಗಿರೋದು. ಅಂದರೆ ಹಾಗೆ ಅವ್ರ ಪಾಡಿಗೆ ಅವ್ರು ಯೋಚನೆ ಮಾಡೋದು ಏನೋ ಆ ರೀತಿ ಮಾಡೋರು ಸರ್. ನಾನು ರಾಕೇಶ್ ಅಂತ ಹೇಳ್ಬಿಟ್ಟು ಈ KSRTC ಡ್ರೈವರ್ ನಾಗಪ್ಪ ಅವ್ರ ಮಗ. ನಮ್ಮ ಅಪ್ಪ ಅವರು ತುಂಬ ದಿವಸದಿಂದ ಒಂದೂವರೆ ತಿಂಗಳಿಂದ ಡ್ಯೂಟಿ ಕೊಟ್ಟಿಲ್ಲ ಅಂತೇಳಿ ಡಿಪ್ರೆಷನ್ನಲ್ಲಿದ್ದರು. ಯಾಕೆ ಡ್ಯೂಟಿಗೆ ಹೋಗ್ತಾ ಇಲ್ಲ ಅಂತ ಕೇಳಿದ್ರೆ, ಇಲ್ಲ ಒಂದು 2-3 ಸಲ ಡ್ಯೂಟಿಗೆ ಹೋಗ್ತೀನಿ ಅಂತ ಹೋಗ್ಬಿಟ್ಟು ಮನೆಗೆ ವಾಪಸ್ ಬಂದು ನಂಗೆ ಡ್ಯೂಟಿ ಕೊಟ್ಟಿಲ್ಲ ಅಂತ ಹೇಳ್ತಿದ್ರು ಅಷ್ಟೇ. ಹಾಗಾಗಿ ಅವ್ರಿಗೆ 1.5-2 ತಿಂಗಳಿಂದ ಕೆಲಸಕ್ಕೆ ಹೋಗದೇ ಇರೋ ಕಾರಣ ಅವ್ರಿಗೆ ಸಂಬಳನೂ ಬರ್ತಾ ಇರಲಿಲ್ಲ. ಸೊ ನನ್ನ ತಂಗಿನೂ ಹ್ಯಾಂಡಿಕ್ಯಾಪ್ಟು. ನನ್ನ ತಂಗಿಗೆ ಎಲ್ಲ ಅವರೇ ಆಧಾರ. ನಮ್ಮ ತಂಗಿ ಹಂಗಿರೋದ್ರಿಂದ ನಮ್ಮಮ್ಮ ಒಂಚೂರು ಟೈಲರಿಂಗ್ ಎಲ್ಲ ಮಾಡಿಬಿಟ್ಟು ಏನೋ ಜೀವನ ಹೆಂಗೋ ನಡೀತಾ ಇತ್ತು. ಅಪ್ಪಂದು ಒಂದಿಷ್ಟೆಲ್ಲ ಸೇರಿಬಿಟ್ಟು ಜೀವನ ಹೆಂಗೋ ನಡೀತಾ ಇತ್ತು. ಈಗ ಅಪ್ಪಂಗೂ ಹಿಂಗೆ ಆಗ್ಬಿಟ್ಟಿದೆ. ಅವ್ರಿಗೆ ಸಂಬಳ ಇಲ್ಲದೆ ಕೈ ಕಟ್ತಂಗೆ ಆಗ್ಬಿಟ್ಟು ಏನು ಮಾಡಬೇಕು ಅಂತ ಗೊತ್ತಾಗದೆ ಈ ರೀತಿ ಮಾಡ್ಕೊಂಡಿದ್ದಾರೆ. ಈಗ ನಮ್ಮ ಮನೆ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ ತುಂಬ ಹದಗೆಟ್ಟು ಹೋಗ್ಬಿಟ್ಟಿದೆ. ನನ್ನ ತಂಗಿನೂ ಹ್ಯಾಂಡಿಕ್ಯಾಪ್ಟು. ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅದೇ ಏನಾದ್ರು ಒಂದು ಸರ್ಕಾರದಿಂದ ಏನಾದ್ರು ಒಂದು ನೆರವು ಮಾಡಿಕೊಟ್ರೆ ತುಂಬ ಅನುಕೂಲ ಆಗುತ್ತೆ. ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಸರ್ ನಮಗೆ. ಒಟ್ಟು ಅವ್ರು ಯಾಕೆ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ ಅನ್ನೋದು ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಒಟ್ಟು ನಾನು ಡ್ಯೂಟಿಗೆ ಹೋಗ್ತೀನಿ ಅಂತ ಹೋಗೋರು 1-2 ಸಲ ಹೋಗಿದ್ರು. ಮತ್ತೆ ವಾಪಸ್ ಬಂದಾಗ ಯಾಕೆ ಬಂದ್ರಿ ಅಂತ ಕೇಳಿದ್ರೆ ಡ್ಯೂಟಿ ಕೊಟ್ಟಿಲ್ಲ ಅಂತ ಹೇಳಿದ್ರು ಬಿಟ್ಟರೆ ಬೇರೆ ಏನೂ ನಮ್ಮ ಹತ್ರ ಚರ್ಚೆ ಮಾಡಿರಲಿಲ್ಲ ಸರ್. ಅವ್ರು ತುಂಬ ಡಿಪ್ರೆಷನ್ನಿಗೆ ಹೋಗಿದ್ರು ಸರ್. ಮನೆಯಲ್ಲಿ ನಿಮ್ಮ ಜೊತೆಗೆ ಓಡಾಟ ಹೇಗಿತ್ತು ತಂದೆಯವರು? ಈ ಒಂದೂವರೆ ತಿಂಗಳಿಂದ ಯಾಕೋ ತುಂಬ ಸೈಲೆಂಟಾಗಿರೋದು. ಅಂದರೆ ಹಾಗೆ ಅವ್ರ ಪಾಡಿಗೆ ಅವ್ರು ಯೋಚನೆ ಮಾಡೋದು ಏನೋ ಆ ರೀತಿ ಮಾಡೋರು ಸರ್.